ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಸ್ಥಳೀಯರಾದಂತಹ ಪ್ರವೀದ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಹಲೋ, ನಮಸ್ತೆ ಮೇಡಮ್, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಇಲ್ಲಿ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಹೇಳಿ. ಹ್ಮ್ 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 ಎಷ್ಟು ಗಂಟೆಗೆ ಆಗಿದ್ದು ಮೇಡಮ್ ಈ ದುರಂತ? ಇದು ಬೆಳಗಿನ ಜಾವ 1:45-2 ಗಂಟೆ ಅಷ್ಟೊತ್ತಲ್ಲ ಆಗಿತ್ತು. ಹ್ಮ್ 400 ಕುಟುಂಬ ಹೊಂಟೋಗ್ಬಿಟ್ಟೈತೆ. ಹಾ 95 ಮರಣ ಆಯ್ತು. ಈಗ ಬೆಳಗಿಂದ ಇಷ್ಟೊತ್ತು ಗಂಟೆ ಇನ್ನೂ 400 ಜನ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅವ್ರು ಸಿಗೋದು ತುಂಬಾ ಜನಗಳು ಇದ್ದಾರೆ. ಹಾ ತುಂಬಾ ಕಷ್ಟದಲ್ಲಿ ಸಿಲುಕ್ಬಿಟ್ಟಿದೀವಿ ನಾವೆಲ್ಲವಿ. ಹಾ ಇದರಿಂದ ಎಲ್ಲೂ ಹೊರಗಡೆನೆ ಬರಕ್ ಆಯ್ತಾ ಇಲ್ಲ. ಈ ಘಟನಾ ಸ್ಥಳದಿಂದ ತಾವು ಎಷ್ಟು ದೂರ ಇದ್ದೀರಾ ಅಂತ? ನಾವೊಂದು 5 ಕಿಲೋಮೀಟರ್ ದೂರದಲ್ಲಿದ್ದೀವಿ ಅಷ್ಟೇ. ನಮ್ಮ ಮಗಳು ಡೆಲಿವರಿ ಆಗಿತ್ತು, ಅದಕ್ಕೆ ನಾವು ಸ್ವಲ್ಪ ಬೇಗನೆ ಜಾಗ್ರತೆಯಾಗಿ ಬಂದ್ಬಿಟ್ವಿ. ಅಲ್ಲಿ ನಮ್ಮ ಅಳಿಯ ನಮ್ಮ ರಿಲೇಟಿವ್ಸ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇನ್ನು ಅವರೆಲ್ಲ ಕರ್ಕೊಬರಕ್ಕೆ ತುಂಬಾ ತೊಂದರೆ ಆಯ್ತಾ ಇದೆ. ಈಗ ನಿಮ್ಮ ಮನೆ ಗದ್ದೆ ಎಲ್ಲವೂ ಕೂಡ ಜಲಾವೃತವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ, ನಿಜನಾ ಮೇಡಮ್? ಹೌದು, ನಮ್ಮ ಮನೆ ಎಲ್ಲ ಹೊಂಟೋಗ್ಬಿಟ್ಟೈತೆ. ನಾವು ಮನೆ ಗದ್ದೆ ಎಲ್ಲ ಹೊಂಟೋಯ್ತು. ಮನೆ ತುಂಬಾ ನಾಶ ನಷ್ಟಗಳೆಲ್ಲ ಆಯ್ತು. ಮನೆ ಪದಾರ್ಥಗಳು ಸಾಮಾನುಗಳೆಲ್ಲ ನೀರಲ್ಲಿ ಕೊಚ್ಕೊಂಡು ಹೊಂಟೋಯ್ತು. ನಾವ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಈಗ ಸರ್ಕಾರ ನಿಮ್ ನೆರವಿಗೆ ಏನಾದ್ರು ಬಂದಿದೆಯಾ? ನಿಮ್ ಸಮಸ್ಯೆಯನ್ನ ಯಾರಾದ್ರೂ ಕೇಳ್ತಿದಾರ ಅಲ್ಲಿ? ಹೌದೌದು, ಕೇಳ್ತಾ ಇದಾರೆ. ಸರ್ಕಾರ ನಮ್ಮಿಲ್ಲಿ MLA ಬಂದಿದ್ರು. ಅಂತ ಈಗ ರಾಹುಲ್ ಗಾಂಧಿ ಬರ್ತಾರೆ ಅಂತ ಹೇಳ್ತಾ ಇದಾರೆ. ಇನ್ನು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಅಲ್ಲೊಂದು ಪಾಲ ಐತೆ, ಪಾಲ ಹೋಗ್ಬಿಟ್ಟೈತೆ. ಪಾಲಿನ ಮೇಲ್ಗಡೆ ಇರೋರೆಲ್ಲ ಯಾರನ್ನು ಈ ಕಡೆ ತಕಬರಕ್ ಆಯ್ತಾ ಇಲ್ಲ. ನಮ್ಮ ಅಳಿಯ, ನಮ್ ಬೀಗ್ತಿ, ನಮ್ ರಿಲೇಟಿವ್ ಸ್ವಲ್ಪ ಜನಗಳು ಅಲ್ಲೇ ಸಿಗಾಕಬಿಟ್ಟವ್ರೆ. ಈಗ ಬೆಳಗ್ಗಿನ ಜಾವ 1-1:30 ಗಂಟೆ ಸುಮಾರಿಗೆ ಈ ಘಟನೆ ನಡೀತು ಅಂತ ಹೇಳ್ತಾ ಇದ್ರಿ. ಆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋ ತಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ, ಹೆಂಗೆ ಅಂತ? ಹೌದು, ನಾನು ಎಲ್ಲ ಹಿಂಗ್ ಮಲಗಿರುವಾಗ ಒಂಥರ ನೀರಿನ ಶಬ್ದ ಆಯ್ತು. ನಮ್ಮನೆ ಸ್ವಲ್ಪ ಇದ್ರ ಮೇಲೆ ಇದ್ದಕ್ಕ ನಮ್ಮ ಮನೆಗೆ ಅಷ್ಟು ಏನೋ ಅಪಘಾತಗಳೇನೋ ಆಗಿಲ್ಲ. ಆದ್ರೆ ಕೆಳಗಡೆ ನಮ್ ಸ್ವಲ್ಪ ಜಾಗಗಳೆಲ್ಲ ಇತ್ತು, ಅದೆಲ್ಲ ಹೊರ್ಟೋಯ್ತು. ಅಲ್ಲಿ ಗುಡ್ಡ ಪ್ರದೇಶನ ಅದು? ಗುಡ್ಡ ಪ್ರದೇಶನೇ. ಎಷ್ಟು ಗ್ರಾಮಗಳು ಈ ದುರಂತದಲ್ಲಿ ಹಾನಿಗೀಡಾಗಿದೆ ಅಂತ ಏನಾದ್ರು ಗೊತ್ತಾ? ಒಂದು 400 ಕುಟುಂಬಗಳ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಅಂದ್ರೆ ಇಲ್ಲಿ 2 ಗ್ರಾಮ, ಮುಂಡಕೈ, ಚೂರದ್ಮಲ ಅಂತ 2 ಪಂಚಾಯತ್. ಆ 2 ಪಂಚಾಯತ್ ಹೋಗ್ಬಿಟ್ಟೈತೆ. ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಮಳೆ ಏನಾದ್ರು ಕಡಿಮೆ ಆಗಿದೆಯಾ ಅಲ್ಲಿ? ಮಳೆ ಏನು ರಾತ್ರಿಗಿಂತ ಸ್ವಲ್ಪ ಕಡಿಮೆ ಆಗೈತೆ ಅಂತ ಹೇಳಿ. ಈಗ ನೀವೆಲ್ಲ ಎಲ್ಲಿ ಈಗ ಆಶ್ರಯ ಪಡೆದಿರೋದು? ನಮ್ನೆಲ್ಲ ಒಂದು ಕ್ಯಾಂಪ್ ತಗೊಬಂದು ಹಾಕ್ಬಿಟ್ಟವ್ರೆ. 10 ಜನನ, ಸ್ವಲ್ಪ ಜನ ಅಲ್ಲೇ ಅವ್ರನ್ನ ಈ ಕಡೆ ತಗೊಬರಕ್ ಆಯ್ತಾ ಇಲ್ಲ. ಅದೇ ನಮ್ಮ ಅಳಿಯ ನಾವ್ ಹೇಳಿದ್ಮೇಲೆ ಅವರೆಲ್ಲ ಅಲ್ಲೇ ಸಿಗಾಕಬಿಟ್ಟವ್ರ. ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ನಮ್ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಈಗ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಆಗಿದೆಯಾ ನಿಮ್ಗೆ? ಊಟ ತಿಂಡಿ ಇಲ್ಲಿ ನಮ್ಗೆ ಇವಾಗ ಅವರು ಊಟ ತಂದ್ಕೊಟ್ರು. ಬ್ರೆಡ್, ಕಾಫಿ ಎಲ್ಲ ತಂದ್ಕೊಟ್ರು. ಅದೆಲ್ಲ ತಿನ್ಕೊಂಡಿದೀವಿ. ಇದು ಕೆಸರು ಮಿಶ್ರಿತ ನೀರು ಬಂದಿರೋದಾ? ಹೇಗದು ಘಟನೆ ಹೇಗಾಯ್ತು ಅಂತೇಳಿ ವಿವರಿಸ್ಬೋದಾ ಸ್ವಲ್ಪ? ಹೇಗಾಯ್ತು ಅಂತ ಹೇಗೆ ಹೇಳಕ್ಕಾಗುತ್ತದೆ. ಮೇಲ್ಗಡೆ ಸ್ವಲ್ಪ ಏಲಕ್ಕಿ ಬೆಟ್ಟ ಇದೆ. ಅಲ್ಲಿ ನೆನೆ ದಿವಸ 1 ಗಂಟೆಲಿ 1:30 ಗಂಟೆಲಿ ಅಲ್ಲಿ ಸ್ವಲ್ಪ ಭೂಮಿ ಕುಸಿತ ಆಗಿದೆ ಅಂತ ಹೇಳಿದ್ರು. ಪುನಃ ಅದಕ್ಕೆ ಕಳೆದು ಸ್ವಲ್ಪ ಮಳೆ ಕಡಿಮೆ ಐತಲ್ಲ, ಅವಾಗ ಏನೋ ಭಯ ಪಡೋಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿರೋ ಸ್ವಲ್ಪ ಜನಗಳನ್ನ ಬೇರೆ ಹೊರಗಡೆ ಹೋಗಿ ಅಂತ ಅಲ್ಲಿ ಕಳಿಸ್ಬಿಟ್ಟಿದ್ರು. ಪುನಃ ನಮ್ಮ ಈ ಕಡೆ ಎಲ್ಲ ರಾತ್ರಿ ನೈಟ್ 1:45-2 ಗಂಟೆ ಆಗಿತ್ತು ಅಂತ ಹೇಳಿ ಆವಾಗ ಈ ತರ ಆಗ್ಬಿಟ್ಟದು. ಏನೋ ದುರದೃಷ್ಟ. ನಾವೆಲ್ಲ ಸ್ವಲ್ಪ ಇದಾದ್ನು. ನೀವು ಎಷ್ಟು ವರ್ಷದಿಂದ ಅಲ್ಲಿ ಇದ್ರಿ ಅಂತ? ನಾನು ಚಾಮರಾಜನಗರದಿಂದ ಅಲ್ಲಿಗೆ ಮದುವೆ ಆಗಿರೋದು. ನಮ್ಮ ಯಜಮಾನ್ರು ಅದೇ ಊರವರು. ನಾನು ಹೋಗಿ 27 ವರ್ಷ ಆಯ್ತು. ನನ್ನ ಮಗಳು ಮದ್ವೆನೂ ಅಲ್ಲಿಗೆ ಮಾಡಿರೋದು, ಚೂರಲ್ಮಲೆ ಹತ್ರಕ್ಕನೆ. ಈಗ ನಿಮ್ಮ ಅಕ್ಕಪಕ್ಕದವ್ರದ್ದು ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಅಕ್ಕಪಕ್ಕದವ್ರದ್ದು ಅದೇ ಒಂದು 45 ಜನ ಸಿಕ್ಕಿದ್ದಾರೆ. ಇನ್ನೂ ಸಿಗಾಕವ್ರೆ ಅಂತ ಹೇಳ್ತಾ ಇದಾರೆ. ಹೊರಗಡೆ ನಾವ್ ಎಲ್ಲೂ ಹೋಯ್ತಾ ಇಲ್ವಲ್ಲ, ಹೊರಗಡೆ ಯಾವ್ದು ಗೊತ್ತಾಯ್ತಾ ಇಲ್ಲ ಸರಿಯಾಗಿ. ಅದೇ ನಮ್ಮ ಸ್ವಲ್ಪ ಅದೇ ನಮ್ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಎಲ್ಲರೂ ಇಲ್ಲಿದ್ದೀವಿ.
ಇನ್ನೂ ಸ್ವಲ್ಪ ಜನ ಕಾಣ್ತಾ ಇಲ್ಲ, ಏನಂತ ಗೊತ್ತಾಯ್ತಾ ಇಲ್ಲ. ಓಕೆ, ಧೈರ್ಯವಾಗಿರಿ ಪ್ರವಿಧಾ ಅವರೇ. ರಾಜ್ಯ ಸರ್ಕಾರ ಜೊತೆಗೆ ಬೇರೆ ಬೇರೆ ರಾಜ್ಯಗಳು, ಕೇಂದ್ರ ಸರ್ಕಾರವು ಕೂಡ ಸಹಾಯ ಮಾಡ್ತಾ ಇದೆ. ಇದು ಅಲ್ಲಿಯ ಸ್ಥಳೀಯ ನಿವಾಸಿಯಾಗಿರುವಂತಹ ಪ್ರವಿಧಾ ಅವರ ಮಾತು. ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಆತಂಕಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನೆಲ್ಲ ಒಂದು ಟೆಂಟಿಗೆ ಶಿಫ್ಟ್ ಮಾಡಿದ್ದಾರೆ, ಅಲ್ಲಿಗೆ ನಮಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಬಟ್ ನಮಗೆ ಮೂಲ ಸ್ಥಾನವನ್ನು ಕಳೆದುಕೊಂಡಿರೋದು ನಿಜಕ್ಕೂ ಕೂಡ ನೋವಾಗ್ತಾ ಇದೆ. ನಮ್ಮ ಅಕ್ಕಪಕ್ಕದವರ ಹಲವು ಮನೆಗಳಲ್ಲೂ ಕೂಡ ಹಾನಿಯಾಗಿರುವಂಥದ್ದು. ಮುಂದೇನು ಮಾಡಬೇಕು ಅನ್ನುವಂತಹ ಆತಂಕ ನಮ್ಮನ್ನು ಕಾಡ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದೆ.